ರಾಗಕ್ಕೆ ಬಂದಿಹ ಬೆಳದಿಂಗಳೇ. ಈ ತರ ಹೋಗಿದ್ದೆ ಒಮ್ಮೆ ಯಾವ ತರ ಹೊಸಮಾರ್ದಲ್ಲಿ ಇತ್ತ ಕರ್ಕೊಂಡಿದ್ದಿಲ್ಲ ಮುಂಬೈಗೆ ನನ್ನ ಉತ್ಕೋ ತಿರ್ಗು ಮುಂಬೈ ತೋರಿಸ್ತೀವಿ ಅಂತ ಕರ್ಕೊಂಡ್ಬಿಟ್ಟು ತಂಗಿ ಅಕ್ಕ ತಂಗಿ ಇಬ್ರು ಹೆಂಗ್ ಮಲ್ಕೋರು ನೋಡಿ. ಯಾರು ಹೆಂಗ್ ಬರ್ತಾರೆ ಮುಂಬೈಲಿ ಗೈಸ್. ಆಲ್ಮೋಸ್ಟ್ ಸನ್ಸೆಟ್ ಆಯ್ತು. ಸೊ ಇಳಿದು 5 ಸೆಕೆಂಡ್ ಆಗಿಲ್ಲ. ಮಸಾಲೆ ದೋಸೆ ಮೈಸೂರಲ್ಲಿ ತಿಂದ್ರೇನೆ ಚಂದ, ಮುಂಬೈ ವಡಪ್ಪ ಮುಂಬೈಯಲ್ಲಿ ತಿಂದ್ರೇನೆ ಚಂದ. Hello guys, welcome back to Saga Stories. Welcome back to Mumbai vlog. Welcome back. Hi, good morning. Welcome back Sachin. Vlog. Yes. Saga Stories. ನಮ್ಮ ಅತ್ತೆ ಮನೆ ಇರೋದು ಮೀರಾ ರೋಡ್ ಮುಂಬೈಯಲ್ಲಿ. ಸೊ ಅಲ್ಲಿಗೆ ಬಂದಿದ್ದೀವಿ. ಅಂಡ್ ಅವರು ಬೆಳಿಗ್ಗೆ ಎದ್ದಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಸ್ನಾನ ಮಾಡಿ ಈಗ ದೋಸೆಗೆಲ್ಲ ರೆಡಿ ಮಾಡಿ ಸಾಂಬಾರ್ ಚಟ್ನಿ ಎಲ್ಲ ರೆಡಿ ಆಗಿದೆ. ಇನ್ನು 7:30 ಟೈಮು. ಪಾಪ ನಮಗೋಸ್ಕರ ಬಿಸಿ ಬಿಸಿ ದೋಸೆ ಹಾಕ್ತಾರೆ. ಈ ತರ ದೋಸೆ ನೋಡಿ 3 ದಿನ ಆಯ್ತು ಗೈಸ್. ನಮ್ಮ ದೋಸೆ ಮುಂಬೈಗೆಲ್ಲ ಬಂದಿನ ದೋಸೆ ಇಡ್ಲಿ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟಿದೆ. ನೋ ಓನ್ಲಿ ಬ್ರೆಡ್ ರೋಟಿ. ಹೌದು, ಅಷ್ಟೊಂದು ಇದಾಗ ಸಿಗಲ್ಲ. ಸೊ ಗ್ಲಾಡ್ ನಮಗೆ ದೋಸೆ ಸಿಗ್ತಾ ಇದೆ. ದೋಸೆಗೇನಮ್ಮ? ದೋಸೆಗೆ ಚಟ್ನಿ ಮತ್ತೆ ಸಾರು ಮತ್ತೆ ಚಟ್ನಿ. ಸೂಪರ್. ತಗೊಂಬ ನೀನು ಇರ್ಬೇಕಾ? ನನ್ನ ಹತ್ರ ಹಾಕ್ಸಿದ್ಯಲ್ಲ, ಸುಸ್ತಾಯಿದೆ ಇದು. ಕರ್ಕೊಂಡಿದ್ದಿಲ್ಲ ಮುಂಬೈಗೆ ನನ್ನ ಉತ್ಕೋ ತಿರ್ಗು. ನಾನು ಮಾಡಿದ್ದ 5 ದಿನ ಟ್ರಿಪ್ ನಾನು ಮಾಡಿದ್ದ. ನಂಗೆ 3 ದಿನ ಸಾಕಾಗಿತ್ತು. ನಡಿ ಹೋಗೋಣ. ನಾನು ನೋಡಿದ್ದೀನಿ ನಿಂಗೆ ದೋಸೆ ಕರ್ಕೊಂಡಿದ್ದೆ. ಹೌದಾ? ಈಗ ಮುಂಬೈ ರೋಡ್ ತೋರಿಸ್ತೀನಿ ಅಂತ ಕರ್ಕೊಂಡು ಗೈಸ್. ನೋಡಿ ಇದ್ರ ರೋಡ್ ನಾನು ನೋಡ್ತಾ ಇದ್ದೀನಿ, ಮುಂಬೈ ರೋಡ್ ಹೆಂಗಿದೆ ಅಂತ. ಥ್ಯಾಂಕ್ಸ್ ಮಾ. ಈ ಅಪಾರ್ಟ್ಮೆಂಟ್ ಇಲ್ಲಿ ಒಳಗಡೆ ಗಗನ್ ಅವ್ರ ಅತ್ತೆ ಮನೆ. ಅಂಡ್ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಮ್ಮ? ನಾವು ಶ್ರುತಿ ಅಕ್ಕ ಇವಾಗ ಗಗನ್ ಅತ್ತೆ ಇನ್ನೊಬ್ರು ಮಗಳು. ಸಡನ್ ನಮಗೆ ಎಲ್ಲ ಕರ್ಕೊಂಡಿದ್ಯಾ ಪಟ್ಟಂತ ಸರ್ಪ್ರೈಸ್. ಏನ್ ಗೊತ್ತಾ ನಿಮ್ಗೆ ಕಂಟೆಂಟ್ ಕಮ್ಮಿ ಆಗ್ಬಿಡುತ್ತೆ ಒಂದೇ ಕಡೆ ಅಂತ ನಾವು ಚೇಂಜ್ ಮಾಡ್ತಾ ಇರ್ತೀವಿ ಪಟ ಅಂತ. ಒಂದೇ ಕಡೆ ಇದ್ರೆ ನಿಮ್ಗೆ ಏನಿವರು ಒಂದೇ ಕಡೆ ಮಾಡ್ತಾ ಇರ್ತೋ ಅಂತ ಬೇಜಾರಾಗ್ಬೋದು ನಿಮ್ಗೆ ಅನ್ಬಿಟ್ಟು ನೋಡಿ ಹೊಸ ಆಂಬಿಯನ್ಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಚೆನ್ನಾಗಿದೆ. ಏನಂದ್ರೆ ಇಲ್ಲಿ ಸ್ವಲ್ಪ ನೀರಿಗೆ ಸ್ಕೇರ್ ಸಿಟಿ ನಮ್ ತರ ಅಲ್ಲ ಗೈಸ್ ಇಲ್ಲಿ. ಸೊ ಹೆಂಗ್ ಬೇಕಂಗ್ ಯೂಸ್ ಮಾಡಕ್ ಆಗಲ್ಲ. ಅಲ್ಲಿ ಅವ್ರದ್ದು ಅಪಾರ್ಟ್ಮೆಂಟ್ ಅಲ್ಲಿ ಇಷ್ಟೇ ನೀರು ಅಂತ ಇರುತ್ತೆ. ಸೊ ನಾವ್ 10 ಜನ ಬಂದ್ಬಿಟ್ಟು ಅಲ್ಲೋಗಿ ಉಳ್ಕೊಂಡ್ರೆ ನೀರ್ ಸಾಕಾಗುತ್ತಾ? ಅದಕ್ಕೆ ನೀರು ಅಭಾವ ಇರೋದ್ರಿಂದ ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ರೂಮ್ಸ್ ಬುಕ್ ಮಾಡಿದ್ರು. ರೂಮ್ಸ್ ಮನೆ ಪಕ್ಕನೆ ಇಲ್ಲಿ ಫ್ರೆಶ್ ಅಪ್ ಆಗಿ ಇಲ್ಲಿ 3 ರೂಮ್ ಬುಕ್ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿ. ಟೋಟಲ್ ನಾವು ಬಂದಿರೋಷ್ಟು ಜನಕ್ಕೂ ಅಂತ ಅವರೇ ರೂಮ್ ಬುಕ್ ಮಾಡಿದ್ದಾರೆ ಗೈಸ್. ಸೊ ಇವಾಗೆಲ್ಲ ನಾವಿಲ್ಲಿ ಫ್ರೆಶ್ ಅಪ್ ಆಗಿ ಇವತ್ತು ಸ್ವಲ್ಪ ಮುಂಬೈ ರೌಂಡ್ಸ್ಗೆಲ್ಲ ಹೋಗ್ಬೇಕು. ಆ್ಯಂಡ್ ಶಾಪಿಂಗ್ ಅಂದ್ರೆ ಸುಮ್ಮನೆ ವಿಂಡೋ ಶಾಪಿಂಗ್, ಸ್ಟ್ರೀಟ್ ಶಾಪಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಮುಂಬೈ ಇಸ್ ನೋನ್ ಫಾರ್ ಶಾಪಿಂಗ್. ನಾನು ಡ್ರೆಸ್ಸಸ್ ಎಲ್ಲ ಎಲ್ಲಿ ತಗೋತೀನಿ ಅಬೀಬ್ಸ್ ಅಲ್ಲಿ, ಅವರೆಲ್ಲ ಎಲ್ಲಿಂದ ತರಿಸ್ತಾರೆ ಅಂತ ನಂಗೆ ಈಗ ರೀಸೆಂಟ್ ಆಗಿ ಗೊತ್ತಾಯ್ತು. ಮುಂಬೈಯಿಂದ ಬರುತ್ತೆ, ಹೈದರಾಬಾದ್, ಡೆಲ್ಲಿ ಇಂದೆಲ್ಲ ಬರುತ್ತೆ. ಸೊ ಒನ್ ಆಫ್ ದ ಪ್ಲೇಸಸ್ ಮುಂಬೈ. ಅವರೇ ಹೇಳಿದ್ರು ನಾನು ಎಲ್ಲ ಶಾಪ್ಸ್ ನೇಮ್ ಕೊಡ್ತೀನಿ ಮುಂಬೈಯಲ್ಲಿ ಹೋಗಿ ಬನ್ನಿ ಅಂತ. ಆದ್ರೆ ಅಷ್ಟೊಂದು ಟೈಮ್ ಇಲ್ಲ. ಸುಮ್ಮನೆ ಸ್ಟ್ರೀಟ್ ಶಾಪಿಂಗ್ ನೋಡ್ಕೊಂಡು ಆಮೇಲೆ ಇಲ್ಲಿ ಲೋಕಲ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಸಚಿನ್ಗೆ, ಅದೆಲ್ಲ ಮಾಡಿಸ್ಬೇಕು. ಫ್ರೆಶ್ ಅಪ್ ಆಗ್ಬೇಕು. ಅಂಡ್ ಪಾಪ ಗಗನ್ ಅತ್ತೆ ನಮಗೋಸ್ಕರ ಒಳ್ಳೆ ಅಡುಗೆ ಮಾಡಿದ್ದಾರೆ. ನಾನ್ ವೆಜ್ ಮಾಡ್ತಾ ಇದ್ದಾರೆ, ಮಾಡಿದ್ರೆ ಆಲ್ರೆಡಿ ನಾವು ಮನೇಲಿ 4 ದಿನ ಆಯ್ತು ಗೈಸ್. ಅಂದ್ರೆ ಬೇರೆ ಫುಡ್ ತಿಂದಿರಿ, ಮಿಸ್ ಮಾಡ್ಕೊತಾ ಇದ್ದೀನಿ ನಾನ್ ವೆಜ್ ನ. ಸೊ ಇವಾಗ ಹೋಗಿ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಿ ಆಮೇಲೆ ಮತ್ತೆ ಸಂಜೆ ಮುಂಬೈ ಸುತ್ತಕ್ಕೆ ಹೋಗ್ಬೇಕು. ಹಾ ಗೈಸ್, ವಿ ಆರ್ ಬ್ಯಾಕ್ ಫಾರ್ ದ ಅನದರ್ ಮುಂಬೈ ಟ್ರಿಪ್ ರೌಂಡ್. ಮಾಡ್ಕೊಂಡು ಹೋಗೋಣ ಅಂತ. ಹೆವಿ ಬಿಸಿಲು ಗೈಸ್, ನನಗಂತೂ ಕಣ್ಣು ಫುಲ್ ಉರಿತಾ ಇದೆ. ಇಬ್ರು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಆ್ಯಂಡ್ ಇವತ್ತಿನ ಮುಂಬೈ ರೌಂಡ್ ಹಾಕೋಣ ಅಂತ. ಇವಾಗ ಸದ್ಯಕ್ಕೆ ಊಟ ಮಾಡಬೇಕು. ಲೆಟ್ಸ್ ಗೋ. ಊಟ, ನಾನ್ ವೆಜ್ ಊಟ ಮಾಡಬೇಕು. ಹೊಟ್ಟೆ ತುಂಬ ಚೆನ್ನಾಗಿ 3 ದಿನ ಗೈ ಸರಿಯಾಗಿ ಊಟನೇ ಮಾಡೋಕ್ಕಾಗಿಲ್ಲ. 2 ಬೆಳಿಗ್ಗೆ ನಾಷ್ಟ ಮಾಡಿದ್ರೆ ಸಂಜೆ ಊಟ ಮಾಡಿದ್ರೆ ಮಧ್ಯಾಹ್ನ ಊಟನೇ ಸಿಗ್ತಾ ಇರಲಿಲ್ಲ ಸರಿಯಾಗಿ. ನಮಗೋಸ್ಕರ ಮುದ್ದೆ ಮಾಡ್ತಾರೆ ನೋಡಿ. ನನ್ನ ಫ್ರೆಂಡ್ ಅಂತ ಇದ್ದ ಮುಂಬೈಗೆ ಹೋಗ್ಬಿಟ್ಟು ಮುಂಬೈ ಸ್ಪೆಷಲ್ ಏನಾರ ಮಾಡಿಸ್ಕೋಬೇಕು ತಾನೆ, ಅಲ್ಲಿ ಹೋಗ್ಬಿಟ್ಟು ನೀವು ದೋಸೆ ಮುದ್ದೆ ಮಾಡಿಸ್ಕೊತಾ ಇದ್ರಲ್ಲ ಅಂತ. ಅದು ನಮಗೆ ಇದೆ ಸರಿ, ಬಟ್ ನಾವು ತಿಂತೀವಿ, ಎಲ್ರಿಗೂ ಅಡ್ಜಸ್ಟ್ ಅವ್ರಿಗೆಲ್ರಿಗೂ ಅಡ್ಜಸ್ಟ್ ಆಗಲ್ಲ. ದಟ್ಸ್ ದ ಪ್ರಾಬ್ಲಮ್. ನಮಗೂ ಡೈಲಿ ಮುದ್ದೆ ಬೇಕಂತೆ ಗೈಸ್. ಆಹಾ, ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಗೆಟಿಂಗ್ ನಾನ್ ವೆಜ್ ಇನ್ ಗಗನ ಸತ್ಯಂ. ಗಗನ ಕಡೆಯಿಂದ ಅವ್ರ ಅತ್ತೆ ಮನೇಲಿ ನನಗೆ ನಾನ್ ವೆಜ್.
ಎಲ್ಲ ನೋಡಿ ನಮ್ಮ ಮಹಿಳಾ ಮಣಿಯರು ರೆಡಿಯಾಗಿದ್ದಾರೆ ನಮ್ಮ ಜೊತೆ ಗೈಸ್ ನಾವೀಗ ಮುಂಬೈ ಆಟೋ ಲೋಕಲ್ ಆಟೋ ಮಾತಾಡ್ತಾ ಇದ್ದೀವಿ. ಲೋಕಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ನಾವು ಇಲ್ಲಿಂದ ಚರ್ಚ್ ಗೇಟ್ ಸ್ಟೇಷನ್ಗೆ ಬುಕ್ ಮಾಡ್ಕೊಂಡಿದ್ದೀವಿ ಮೀರಾ ರೋಡಿಂದ. ಸೊ ಇಲ್ಲಿಂದ ಚರ್ಚ್ ಗೇಟ್ ಹೋಗಿ ಅಲ್ಲಿಂದ ನಾವು ಮರೀನ್ ಡ್ರೈವ್ ಹೋಗ್ತಾ ಇದ್ದೀವಿ. ಮರೀನ್ ಡ್ರೈವ್ ಒಂದು ಸಚಿನ್ಗೆ ಇಳಿದ್ಬಿಟ್ಟು ತೋರಿಸಿರ್ಲಿಲ್ಲ, ಬರೀ ಆ ರೋಡಲ್ಲಿ ಕಾರಲ್ಲಿ ನೋಡಿದ್ವಿ. ಸೊ ಚೆನ್ನಾಗಿದೆ, ಸನ್ಸೆಟ್ಗೆ ಹೋಗೋಣ ಅಂತ ಅವತ್ತೇ ಮಾತಾಡ್ಕೊಂಡಿದ್ವಿ. ಸೊ ಇವಾಗ ಹೋಗ್ತಾ ಇದೀವಿ. ಇರೋದೇ 4-5 ಸ್ಪಾಟು ಎಲ್ಲರೂ ಬಂದ ಅದನ್ನು ನೋಡಿಲ್ಲ ಅಂದ್ರೆ ಬಂದಿದೆ ವೇಸ್ಟ್ ಆಗ್ಬಿಡುತ್ತೆ. ಸೊ ದಟ್ಸ್ ವೈ ಹೋಗ್ಲೇಬೇಕು ಅಂತ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹಿಂಗಿರುತ್ತೆ ಏನೋ ಮುಂಬೈ ರೌಂಡ್ಸು, ಏನೋ ಶಾಪಿಂಗ್ ಸ್ಟ್ರೀಟ್ಗೆಲ್ಲ ಹೋಗ್ತೀವಿ ಅಂತ ಹೇಳಿದೆ. ನೋಡುವ ಹೆಂಗಾಗುತ್ತೆ ಅಂತ ಬಂದ್ವಿ ಗೈಸ್. ಮೀರಾ ರೋಡ್ ರೈಲ್ವೆ ಸ್ಟೇಷನ್ಗೆ 1 ಲಕ್ಷ ಆಟೋಗಳಿದೆ ಇಲ್ಲಿ ನೋಡ್ಬೋದು. ತುಂಬಾ ಯೂಸ್ ಮಾಡ್ತಾರೆ. ಆಮೇಲೆ ಮೀಟರ್ ಹಾಕ್ತಾರೆ, ಎಲ್ಲರೂ ಮೀಟ್ ಹಾಕ್ತಾರೆ. ಮೈಸೂರು ಥರ 100 ಕೊಡಿ 200 ಕೊಡಿ ಅಂತ ಕೇಳಲ್ಲ, ಮೀಟ್ ಹಾಕ್ತಾರೆ. ಮೀಟರ್ ಏನು ಬರುತ್ತೆ 52 ರೂಪಾಯಿ ಬಂದರೆ 52 ರೂಪಾಯಿನೇ ಆ ಥರ. 3 ಕಿಲೋಮೀಟ್ರ್ ಬಂದ್ವಿ 54 ರೂಪಾಯಿನ ಆಯಿತು. ಇವಾಗ ಇಲ್ಲಿ ಟ್ರೈನ್ ತೊಗೊಂಡು ಚರ್ಚ್ ಗೇಟ್ಗೆ ಹೋಗ್ಬೇಕು. ಇವತ್ತು ಸಂಡೇ ಗೈಸ್, ಸಂಡೇ ಇದ್ದೀವಿ. ಏನು ಕತೆ ಏನು ಗೊತ್ತಿಲ್ಲ, ರಶ್ ಹೆಂಗಿರುತ್ತೆ ಅವರೆಲ್ಲ ಪಕ್ಕ ನನ್ನ ಕಸಿನ್ಸ್ ಎಲ್ಲ ಫುಲ್ ರಶ್ ಇರುತ್ತೆ. ನೋಡ್ಕೊಂಡು ಮಾಡಿ ಅಂತೆಲ್ಲ ಹೇಳಿ ಕಳ್ಸಾರೆ, ನೋಡಬೇಕು. ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಹೆಂಗೆ ಯೂಸ್ ಮಾಡ್ತಾರೆ ಅದೇ ಥರ ಇಲ್ಲಿ ಲೋಕಲ್ ಟ್ರೈನ್ಸ್ನ ಯೂಸ್ ಮಾಡ್ತಾರೆ. ಫುಲ್ ಸಿಕ್ಕಾಬಟ್ಟೆ ಯೂಸ್ ಮಾಡ್ತಾರೆ. ಅಪ್ಪ ನೀವು ರೀಲ್ಸಲ್ಲಿ ನೋಡಿರ್ಬೋದು, ಕಾಲಿಡೋಕ್ಕೆ ಜಾಗ ಇರಲ್ಲ ಟ್ರೈನ್ಸಲ್ಲಿ, ಅಷ್ಟು ಜನ ಟ್ರಾವೆಲ್ ಮಾಡ್ತಾರೆ. ಎಷ್ಟು ಗಂಟೆಗೆ ಬರುತ್ತೆ ಚಂದ್ರು? ವಾ, ನಾವು ಚರ್ಚ್ ಗೇಟ್ಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀವಿ. ನಮ್ಗೆ ಬೇಕಾಗಿರೋ ಟ್ರೈನ್ ಬಿಟ್ಟು ಬೇರೆ ಎಲ್ಲ ಬರ್ತೈತೆ. ಇದು ಯಾವುದೋ ಬಂತು, ಬಟ್ ಇದು AC. ಇದು ನಾವು AC ಟಿಕೆಟ್ ಬುಕ್ ಮಾಡಿಲ್ಲ. ಮುಂಬೈ ನಾವು ಪ್ಲಾಟ್ಫಾರ್ಮ್ 2 ಹೋಗಿ ಮತ್ತೆ 4 ಬಂದ್ವಿ. ಅದು ಆ ಕಡೆ ಬೇರೆ ಪ್ಲಾಟ್ಫಾರ್ಮ್ 1. ಗೈಸ್ ನಾವ್ಯಾರು ಹೋಗ್ತೀವಿ ಅಂದರೆ ನಾನು, ಚಂದು, ಗಗ್ಗಿ, ಸುಮತಕ್ಕ, ನಮ್ಮಮ್ಮ, ಇಷ್ಟು ಜನ ಹೋಗ್ತೀವಿ. ನಮ್ಮಮ್ಮ ನಟ ನೋಡಿ ಇವತ್ತಿಗೆ ಚೂಡಿದಾರ್. ಹಂಗೆ ಮುಂಬೈ ಫೈನಲಿ ಸೀಟ್ ಸಿಕ್ತು. ಇದು ರಶ್, ಇದು ನಮ್ಗೆ ರಶ್ಶೇ, ಇದೇ ರಶ್ಶು. ಇಷ್ಟು ರಶ್ ಇಲ್ಲ ಯಪ್ಪ, ಹೆಂಗಿರ್ತಾರೆ ಜನ ಅಲ್ಲಿ, ಜಾಗ ಇರಲ್ಲ. ಹೋಗಿದ್ದೀನಿ ರಶ್ ಅಲ್ವೇ. ಗೈಸ್ 4:15 ಈಗ 1 ಅವರ್ ಟ್ರಾವೆಲ್ ಮಾಡ್ಬೇಕಂತೆ ನಾವು ಚರ್ಚ್ ಗೇಟ್ ಹೋಗೋಕ್ಕೆ. ಸೊ ಇನ್ನು 1 ಅವರ್ ಟ್ರೈನಲ್ಲೇ ನಮಗೆ ಸೀಟಿಂಗ್ ಕೆಪಾಸಿಟಿ ಎಂದು ನೋಡಿ. ಅಯ್ಯೋ ಯಾವುದೋ ಒಂದು ಹಳೆ ಗ್ಲಾಸ್ ಹಾಕೊಂಡು ಯಾವುದೋ ಒಂದು ಹಳೆ ಗ್ಲಾಸ್ ಹಾಕೊಂಡು ಶೋಕಿ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮುಂಬೈ ತೋರಿಸ್ತೀವಿ ಅಂತ ಕರ್ಕೊಂಡ್ಬಿಟ್ಟು ಅಕ್ಕ ತಂಗಿ ಇಬ್ರು ಹೆಂಗ್ ಮಲ್ಕೋರು ನೋಡಿ. ಕೇಳಿಸ್ಕೊಬಿಟ್ಲಲ್ಲಪ್ಪ. ಅವಾಗ ಬಸ್ಸಾಗಿಂದ ಮಲ್ಕೊಂಡು ನೆನ್ನೆ ನಿದ್ದೆ ಆಗಿಲ್ಲ ಪಾಪ. ಹತ್ತಿದ ಟ್ರೈನ್ 2 ಗಂಟೆಗೆ, ಮಲ್ಕೊಂಡಿದ್ದು 3 ಗಂಟೆಗೆ, ಎದ್ದಿದ್ದು ಪುನಃ 5 ಗಂಟೆಗೆ. ಮಧ್ಯ ಒಂದು ಮನೆಗೆ ಹೋಗಿ 1-2 ಅವರ್ ಮಲಗಿದ್ವಿ ಅಷ್ಟೇ. ಸರಿಯಾಗಿ ಯಾರಿಗೂ ನಿದ್ದೆ ಆಗಿಲ್ಲ, ಅದಕ್ಕೆ ತೂಗುಡಿಸ್ತಾ ಬಿದ್ದವ್ರೆ ಟ್ರೈನಲ್ಲಿ. ಸ್ಟ್ರಗಲ್ಸ್ ಆಫ್ ಟ್ರಾವೆಲಿಂಗ್. ವೆಲ್ಕಮ್ ಟು ಚರ್ಚ್ ಗೇಟ್ ರೈಲ್ವೆ ಸ್ಟೇಷನ್ ಇನ್ ಮುಂಬೈ. ಈ ಚರ್ಚ್ ಗೇಟ್ ಬಂದ್ಬಿಟ್ಟು ಗೈಸ್ ವಾಂಕಡೆ ಸ್ಟೇಡಿಯಂ ಇದೆಯಲ್ಲ, ಹೌದು ಚೆನ್ನಾಗಿದೆ ಅಲ್ಲ. ಫುಲ್ ಕವರ್ಡ್ ಆಗಿ ಒಳ್ಳೆ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ ಇದು ರೈಲ್ವೆ ಸ್ಟೇಷನ್ನು. ವಾಂಕಡೆ ಸ್ಟೇಡಿಯಂ ಪಕ್ಕನೇ ಇರೋದು ಇದು ಗೈಸ್. ನಾವಷ್ಟೇ ಯಾಕೆ ನಮ್ಮಪ್ಪ ಗಗನವರಪ್ಪ ಎಲ್ಲ ಎಲ್ಲಿ ಮಿಸ್ಸಿಂಗ್ ಆಗ್ಬಿಟ್ರು ಅಂತ ಯೋಚನೆ ಮಾಡ್ತಿರ್ತೀರಾ. ದೇ ಹ್ಯಾವ್ ಡಿಫ್ರೆಂಟ್ ಪ್ಲ್ಯಾನ್ಸ್. ಗಗನ ಮುಂಬೈಯಲ್ಲಿ ಗಗನಂಗೆ 2 ಅತ್ತೆ ಇರ್ತಾರೆ. ಒಬ್ಬರು ಅತ್ತೆ ಮನೆಗೆ ನಾವು ಹೋಗಿದ್ವಿ, ಇನ್ನೊಂದು ಅತ್ತೆ ಮನೆಗೆ ಬರೀ ಗಗನವ್ರಪ್ಪ ನಮ್ಮಪ್ಪ ಎಲ್ಲ ಹೋಗಿದ್ರು. ಅವರು ನಾನು ಡಿಫ್ರೆಂಟ್ ಮುಂಬೈ ತೋರಿಸ್ತೀನಿ ಬನ್ನಿರಿ ಅಂತ ನಮ್ಮ ಮಾವ ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ರು. ಮತ್ತು ಗಗನವ್ರ ಚಿಕ್ಕಪ್ಪನ ಕರ್ಕೊಂಡು ಹೋಗಿದ್ರು. ಅವ್ರು 3 ಜನ ಸಪ್ರೇಟ್ ಬಾಯ್ಸ್ ರೌಂಡ್ ಅವ್ರು ಹೋಗಾರೆ. ನಾವಿಲ್ಲಿ ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ ನೋಡಿ, ಫ್ಯಾಮಿಲಿ ರೌಂಡ್ಸ್. ಅವರು ಇವ್ರನ್ನೆಲ್ಲ ನಮ್ಮ ಹತ್ರ ಬಿಟ್ಬಿಟ್ಟು ಎಂಜಾಯ್ ಮಾಡೋಕ್ಕೆ ಹೋಗೋರೆ. ನಾವು ಮರೀನ್ ಡ್ರೈವ್ ಸನ್ಸೆಟ್ ನೋಡೋಣ ಅಂತ ಬಂದಿದ್ದೀವಿ ಗೈಸ್. ದಟ್ಸ್ ದ ಪ್ಲ್ಯಾನ್ ಟುಡೇ. ಆ್ಯಂಡ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಮರೀನ್ ಡ್ರೈವ್. ಇನ್ನೇನು ಆಲ್ಮೋಸ್ಟ್ ನಿಯರ್. ಯಾರು ಹಿಂಗೆ ಬರ್ತಾರೆ ಮುಂಬೈಲಿ ಜನ ಸತ್ರ ಸಾಗಲಿ ಅಂತ. ಜಸ್ಟ್ ಮಿಸ್ ಅವನು ಗುದ್ದೇ ಇರೋ ನೆರಗಾರ. ಫೈನಲಿ ಗೈಸ್ ವಿ ಆರ್ ಅಟ್ ಮರೀನ್ ಡ್ರೈವ್. ಓ ಮೈ ಗಾಡ್, ನೋಡಿ ಏನು ಸಕ್ಕತ್ತಾಗಿದೆ. ಮುಂಬೈ ಯಾವುದೋ ಬೇರೆ ಕಂಟ್ರಿ ಥರ ಕಾಣಿಸುತ್ತೆ. ಈ
ಪಾರ್ಟ್ ವ್ಯೂ. ಇಲ್ಲಿ ಮಾತ್ರ ಇಷ್ಟು ಚೆನ್ನಾಗಿ ಕಾಣೋದು. ಸೊ ಇಲ್ಲಿ ವೀಕೆಂಡ್ ಆಗಿರೋದ್ರಿಂದ ಇವತ್ತು ಸಂಡೇ ಗೈಸ್. ರೋಡ್ ಇಸ್ ಟೂ ಮಚ್ ಓ ಮೈ ಗಾಡ್. ಈ ಸನ್ಸೆಟ್ ನೋಡೋಕ್ಕೆ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ಈಗ ಇದೇ ಗೈಸ್ ಮರೈನ್ ಡ್ರೈವ್. ಇಲ್ಲಿ ಈ ಥರ ಹಾಕಿರೋದಿದೆ ಮ್ಯಾನ್ ಮೇಡು. ಸೂಪರ್ ಆಗಿ ಇಲ್ಲಿ ಇದಕ್ಕೆ ಫೇಮಸ್. ಇಲ್ಲಿ ಬರ್ತಾರೆ ಜನ. ಅಯ್ಯಪ್ಪ ಇಲ್ಲಿ ಎಲ್ಲಿಂದ ಇದೆ ಗೊತ್ತಾ ನೋಡಿ. ಕ್ರಿಕೆಟ್ ಗೆದ್ದಾಗ ಹಾಂ ಗಣೇಶ ಉತ್ಸವ ನಡೀಬೇಕಂತ ಇದು ಇದು ಮಾಡ್ತಾರ ರ್ಯಾಲಿ. ಇದೇ ರೋಡ್ ವರ್ಲ್ಡ್ ಕಪ್ ಇದೇ ರೋಡ್. ಅದು ವರ್ಲ್ಡ್ ಕಪ್ ಗೆದ್ದಾಗ ರ್ಯಾಲಿ ಮಾಡಿದ್ರಲ್ಲ ಈ ರೋಡಲ್ಲಿ. ಸೂಪರ್ ಸೂಪರ್. ನೋಡೇ ಇಲ್ಲ. ನೀರು ತುಂಬಿಟ್ಟಿರ್ತೈತೆ. ಇಲ್ಲಿ ತನಕ ನೀರು ಬಂದಿರ್ತಿತ್ತು. ನೀನ್ ಬಂದಾಗ ಬನ್ನಿ ಆ ತುದಿಗೆ ಹೋಗೋಣ. ತುದಿಗೆ ತುದಿಗೆ ಹೋಗೋಣ. ಎಲ್ಲ ಗೈಸ್ ಇಲ್ಲಿಂದ 3 ಕಿಲೋಮೀಟರ್ ಇದ್ದಿದ್ದು ಅಲ್ಲಿ ತನಕ ಜನ ಇದ್ದಾರೆ. ವಿ ಕಾಂಟ್ ಹೆಲ್ಪ್ ಟುಡೇ, ದಿಸ್ ಇಸ್ ಸಂಡೇ. ಆ್ಯಂಡ್ ಗೈಸ್ ಬೀಚ್ ಇರೋ ಸಿಟಿಲಂತೂ ಜನ ಇಲ್ಲಿ ಬಂದು ಎಂಜಾಯ್ ಮಾಡೋಕ್ಕೆ ಚಿಲ್ ಮಾಡೋಕ್ಕೆ ಸಖತ್ ಖುಷಿ ಪಡ್ತಾರೆ. ಇಲ್ಲಿ ನೋಡಿ ಏನೇನೋ ಮ್ಯೂಸಿಕ್ ಕಾನ್ಸರ್ಟು, ಮ್ಯೂಸಿಕ್ಕು, ಡ್ಯಾನ್ಸ್ ಏನೇನೋ ಮಾಡ್ತಿರ್ತಾರೆ. ಫನ್ ಆ್ಯಕ್ಟಿವಿಟೀಸ್. ವೀಕೆಂಡ್ ಕಳಿಯೋಕ್ಕಂತೂ ಜನಕ್ಕೆ ಹೆಂಗೆ ಕಳೆಯೋದಂತ ಯೋಚನೆ ಇಲ್ಲ. ಈ ಥರ ಬಂದು ಕೂತ್ಕೊಬಿಟ್ರೆ ಅದು ವೀಕೆಂಡ್ ಅದಾಗೆ ಕಳೆದೋಗ್ಬಿಡುತ್ತೆ. ಬ್ರೋ ಈಸ್ ಡೂಯಿಂಗ್ ಸಮ್ ಡ್ಯಾನ್ಸ್. ಪೀಪಲ್ ಆರ್ ಎಂಜಾಯಿಂಗ್. ಸದ್ಯ ಇಷ್ಟು ದೂರ ಬಂದರೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಸ್ಪಾಟ್ ಇದೆ, ಕೂತ್ಕೊಳ್ಳೋ ಜಾಗ ಇದೆ ಅಂತ. ಕಮ್ ಆನ್ ಲೆಟ್ಸ್ ಸಿಟ್ ದೇರ್. ಅಲ್ಲ ನೋಡ್ಕೊಂಡ್ ಬಂದ ಆಮೇಲೆ ಕುತ್ಕೋಬೋದಾಗಿತ್ತು. ನೋಡ್ಕೊಳಕ್ಕೆ ಎಂತ ಇದೆ. ಇಲ್ಲೇ ಒಂದು ಕಡೆ ಕೂತ್ಕೊಳ್ಳೋಣ, ಸನ್ಸೆಟ್ಟು ಇಲ್ಲೆಲ್ಲ ಫೋಟೋ ಗಿಟ್ಟು ತೊಗೊಳ್ಳೋಣ. ತಗೊಂಡು ಏನಾದ್ರು ಬೇರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋಣ. ಹೋಗಿ ಕೂತ್ಕೊಂಡಿ. ತಂಪು ತಂಗಾಳಿಯು ತಲ್ಲಾಣ ಹಾಡಿತ್ತು ಕೇಳೋಕೆ ನಾ ಬಂದರೆ ಅಂದವ. ಸಾಂಗ್ ಪೂರ್ತಿ ಗೊತ್ತಿಲ್ಲ ಗೈಸ್. ಹಾಂ ಇಲ್ಲಿ ನೋಡಿ ಈ ಥರ ಹಾಕಿದ್ದಾರೆ ಸ್ಟಾರ್ ಶೇಪಲ್ಲಿ. ದೊಡ್ಡದು ನಮ್ಮ ವೀಡಿಯೋ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದಿದೆ ಸೈಜು. ಅಲ್ಲಿಂದ ಸ್ಟಾರ್ಟ್ ಪಾಯಿಂಟಿಂದ ಹಿಡಿದು ಎಂಡ್ ತನಕನೂ ಹಾಕಿದ್ದಾರೆ. ನಾವು ಆರಾಮಾಗಿ ಕಾಲು ಬಿಟ್ಕೊಂಡು ಬೀಸ್ತಿರೋ ತಂಗಾಳಿನ ಎಂಜಾಯ್ ಮಾಡ್ತಿದ್ವಿ. ಏನೋದೆ ಬಿದ್ದು ಕಾಂಕ್ರೀಟ್ನಲ್ಲಿ ಬಿದ್ದು ಠಾರ್ ಅಂತ ಹೊಡೆದೋಗುತ್ತೆ. ಈ ಥರ ಹೋಗಿದ್ದೀವಿ ಯಾವ ಥರ ಹೊಸಮಾರ್ದಾಗ ಇತ್ತ ಒಳಕರ ಇತ್ತು. ಸಂಡೇ ಇವತ್ತು ಕಣಮ್ಮ. ನೀನ್ ಮೈಸೂರಿಂದ ಬಂದಿದ್ಯಾ? ಇವ್ರು ಇಲ್ಲೇ ಇರೋರು ಬರಂಗಿಲ್ವಾ? ಹಂಗೆ ಅವ್ರು ಇಲ್ಲಿ ಬೀಚಿಗೆ ಬರ್ತಾ ಇರ್ತೀವಿ ನೋಡಿ. ಪ್ರೂಫ್ ತೋರಿಸ್ತೀನಿ. ಜನ ಅಲ್ಲೂ ಇದಾರೆ ಜನ, ಅಲ್ಲೂ ಇದಾರೆ. ದಟ್ಸ್ ದ ಎಂಡ್ ಅನ್ಸುತ್ತೆ. ಅದೇ ಅದ್ರ ಮುಂದಕ್ಕೆ ರೋಡ್ ಇಲ್ಲ ಗೈಸ್. ಮುಂದಕ್ಕೆ ಮತ್ತೆ ಸಮುದ್ರ. ಅಲ್ಲಿಂದಾನು ಜನ ಉಂಟು. ಮಮ್ಮಿ ಹುಷಾರು, ತಪ್ಪಿಸ್ಕೊಬಿಟ್ಟಿಯಾ? ಬಾ ಆಮೇಲೆ ಇಲ್ಲೇ. ಆಮೇಲೆ ನಮ್ಮ ಮಮ್ಮಿ ಮತ್ತೆ ಸುಮತಕ ನೀವು ಇಲ್ಲೇ ಇರಿ, ನಾವು ಒಂದು ರೌಂಡ್ ನೋಡ್ಕೊಬತ್ತೀನಿ ಪೂರ್ತಿ ಅಂದ್ಬಿಟ್ಟು ಹೋಯ್ತವ್ರೆ. ಹೋಗಿ ಬನ್ನಿ ಆರಾಮಾಗಿ ಒಂದು ರೌಂಡ್ ಹಾಕೊಂಡು ಅಂತ ಹೇಳಿ ಕಳಿಸ್ತಾ ಇದ್ವಿ. ಈ ಟೈಮ್ ಇನ್ನೂ 5:15 ಗೈಸ್. 6:15 ಸನ್ಸೆಟ್ ಆಗೋದು ಪೂರ್ತಿ. 6:15 ಅಂದರೆ 6:15 ಸನ್ಸೆಟ್ ವೈಬ್ ಆಗಿದೆ. ಎಲ್ಲ ರೆಡ್ ಆಗುತ್ತೆಮ್ಮ, ಅಷ್ಟೇ ಸಾಕು. ನಾವು ಹೋಗ್ಬೋದಿತ್ತು ವಾಕ್ಯ, ಬಟ್ ಎದ್ಬಿಟ್ರೆ ಈ ಥರ ಕೂತ್ಕೊಂಡ್ರೆ ಜಾಗ ಸಿಗಲ್ಲ. ಫುಲ್ಲಿ ಆಕ್ಯುಪೈಡ್ ಆಗ್ಬಿಟ್ಟಿದೆ. ರಾಗಕ್ಕೆ ಬಂದಿಹ ಬೆಳದಿಂಗಳೇ ಮನದಾಳದಿ ಮಿರುಗೋ ಸುಯಾದ ಸ್ವರದ ನನ್ನ ಹಾಡಿನ ಶ್ರುತಿ ನೀನೇ ಅಲ್ಲವೇ. ಹಾಂ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ. ಇವ್ರಿಗೆ ಎಲ್ಲರಿಗೂ ಫೋಟೋ ತಕ್ಕೊಟ್ಟೆ ನಾನು ಬರೋದೇ ಅವ್ರಿಗೆಲ್ಲ ಫೋಟೋ ತಕ್ಕೊಡೋಕೆ ಗೈಸ್. ಆಹಾ ಜನ ಏನು ಚಿಲ್ ಮಾಡ್ತಾರೆ. ತಂಪು ತಂಗಾಡಿ ಬೀಸ್ತಾ ಇದೆ. ರಿಯಲಿ ಸೂಪರ್. ಈ ಸನ್ಸೆಟ್ ನೋಡೋಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದು ನಾವು. ಅಲೆಗಳಿಗೆ ಸೋಲು ಮರಳಾಗಬೇಡ ಬೆಟ್ಟದಂತೆ ನಿಲ್ಲೋ, ತಲೆ ಎತ್ತಿಕೊಂಡು ಭುಜ ತಟ್ಟಿಕೊಂಡು ರಾಜನಂತೆ ಬಾಳೋ, ಜಾಗೋ. ಆ ಸಾಂಗ್ ಇಲ್ಲೇ ಶೂಟ್ ಮಾಡೋದು. ಇಲ್ಲಿ ನಿಂತಿರ್ತಾನೆ, ಎಷ್ಟು ಇಲ್ಲೊಂದು ಕಡೆ ನಿಂತಿರ್ತಾನೆ. ಅದೊಂದು ವಿಡಿಯೋ ಎಲ್ಲ ಮಾಡಿದ್ದಾರೆ. ಆಲ್ಮೋಸ್ಟ್ ಸನ್ಸೆಟ್ಟಿಂಗ್ ಗೈಸ್. ಆಲ್ಮೋಸ್ಟ್ ಸನ್ಸೆಟ್ ಆಯಿತು. ಸೊ ನಾವು ಇವಾಗ ಈ ಜಾಗದಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಶಾಪಿಂಗ್ ಹೋಗ್ಬೇಕು. ಇವ್ರನ್ನ ಕರ್ಕೊಂಡು ಲೆಟ್ಸ್ ಗೋ. ನೋಡ್ರಿ ಯಾವ ಕಡೆಗೆ? ಬಾಯ್ ಇನ್ನು ಶಾಪಿಂಗ್ ಐತಲೆ. ಬಾಯ್ ಮರೀನ್ ಡ್ರೈವ್. ನೆಕ್ಸ್ಟ್ ಟೈಮ್ ಎನಿವೇಸ್ ನಾವು ನಾಳೆ ಹೊರಟೋಗ್ತೀವಲ್ಲ, ನಾಳೆ ಸನ್ಸೆಟ್ ಸಿಗಟ್ಟ ಔಟ್. ಎಸ್ ಬಾಯ್ ಬಾಯ್.
ಇಳಿದು 5 ಸೆಕೆಂಡ್ ಆಗಿಲ್ಲ ಇಳಿದ್ಬಿಟ್ಟು ಇಲ್ಲಿ ಫ್ಯಾಷನ್ ಸ್ಟ್ರೀಟ್ ಅಂದ್ಬಿಟ್ಟು ಬಂದ್ವಿ ಟ್ಯಾಕ್ಸಿ ಮಾಡಿಕೊಂಡು ಮರೀನ್ ಡ್ರೈವಿಂದ. ನೋಡ್ತಾವ್ರೆ ಹೆಂಗೈತೆ ಕಾಯ್ಕೊಬಿಡೋಣ ಅಂತ. ಅದೇ ತಗೊಳಲ್ಲ ಬಂದ್ಬಿಟ್ಟನು ಬೇಡ ಅಂದ್ರಲ್ರಿ. ನೀನೇ ಹೇಳಿದ್ದು ಬೇಡ ನಾನು ತಗೊಳಲ್ಲ, ಬಟ್ಟೆ ಏನು ಬೇಡ, ಅಮೌಂಟು ಪರ್ಚೇಸ್ ಸ್ಲಿಪ್ಪರ್ ಅದು ಇದು ಅಂದ್ಲು. ಬಂದ ತಕ್ಷಣ ಬಟ್ಟೆ ನೋಡ್ತಾಳೆ ಅವರು. ತಗೊಳ್ಳಿ ಮೇಡಮ್. ಇವ್ರು ಇಷ್ಟ ಒಂದು ಕಡೆ ನುಗ್ತವ್ರೆ, ನಾವಿಲ್ಲಿ ಆಚೆ ಕಾಯ್ಕೊಂಡು ಇವ್ರು ಅಲ್ಲೋದ್ರು ಇಲ್ಲೋದ್ರ ಅಂತ. ಓ ಇದು ಯಾವ ಪರಿಸ್ಥಿತಿಯಪ್ಪ ಇದು. ಜನ ನೋಡಿದೆ ಇದೆಯಪ್ಪ ನೆಕ್ಸ್ಟ್ ಲೆವೆಲ್. ಯಾವ ಥರ ಬಟ್ಟೆ ಬೇಕು ಎಲ್ಲ ಥರ ಬಟ್ಟೆ ಸಿಗುತ್ತೆ. ಕಮ್ಮಿ ಅಂತೇನಲ್ಲ, ಆವ್ರೇಜ್ ಪ್ರೈಸ್. ಓಕೆ ಪ್ರೈಸ್. ಇಪ್ಪತ್ತಾಗಲಿ ಅಂತ 10 ನಿಮಿಷದಿಂದ ನೋಡ್ತವ್ರೆ ಅಕ್ಕ ತಂಗಿ. ಇವಾಗ ನೋಡೋಕ್ಕೆ ಬಿಡ್ತಾರಲ್ಲ, ಜನ ತಳ್ಕೊ ಹೋಯ್ತವ್ರೆ. ತಗೋತಾರೋ ಬಿಡ್ತಾರೋ ಒಂದು ಗೊತ್ತಿಲ್ಲ. ಒಂದು ತೋರಿಸ್ದು ನನಗಿಷ್ಟ ಆಯಿತು ಅದನ್ನು ತಗೋತಾರಲ್ಲ. ಐಡೋನು ಕಲೆಕ್ಷನ್ಸ್ ಅಂತೂ ಚೆನ್ನಾಗಿದೆ, ಗುಡ್ ಕಲೆಕ್ಷನ್ಸ್. ಶಾಪಿಂಗ್ ಮುಗಿದು ಗೈಸ್, ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ವಿ ಅಪ್ಪ. ತಗೊಂಡೋಗಿ ಹೆಂಗನ್ನು ತಗೋ ಬಿಡಲ್ಲ ಏರ್ಪೋರ್ಟಲ್ಲಿ ಇಷ್ಟೊಂದು ತಗೊಂಡೋದ್ರೆ. ಅದಕ್ಕೇನೆ ಅಲ್ಲೊಂದು ಆಟೋದಲ್ಲಿ ಇಟ್ಬಿಟ್ಟು ಬಂದಿದ್ದೀವಿ. ಎಷ್ಟು ತೋರಿಸು, ಆಟೋದಲ್ಲಿ ಇಟ್ಟು ಬಂದಿದ್ದೀವಿ. ತೋರ್ಸು. ಒಂದೇ ಒಂದು ನನಗೊಂದು ಚೀಸ್ ಗಾರ್ಲಿಕ್ ಬ್ರೆಡ್, ಒಂದು ಸ್ಯಾಂಡ್ವಿಚ್ ಹೇಳು ಅಷ್ಟೇ, 2 ಐಟಮ್ ಹೇಳು ಸರ್. ತೋರ್ಸ ಬ್ಯಾಗ್ ಶಾಪಿಂಗ್ ಬ್ಯಾಗು. ಇಷ್ಟೇ ಶಾಪಿಂಗ್ ಮಾಡಿದ್ದು. ಅಲ್ಲಿ ಏನು ಇಷ್ಟನೂ ಆಗಲಿಲ್ಲ, ಪ್ರೈಸು ಸ್ಯಾಟಿಸ್ಫೈ ಅನಿಸ್ತಿಲ್ಲ, ಅದಕ್ಕೆ ತಗೊಳ್ಳಿಲ್ಲ. ಮುಂಬೈ ಬೆಲೆ ಜಾಸ್ತಿನಾ? ನಮ್ಮ ಮಮ್ಮಿ ಪಾಪ ಏನೋ ತಗೊಳ್ಳೋ ಅಂತ ಆಸೆಗಿತ್ತು. ಮೈಸೂರಿಗಿಂತ ಕಾಸ್ಟ್ಲಿ ಅಂದ್ಬಿಟ್ಟು ತಗೊಳ್ಳಿಲ್ಲ. ಗೈಸ್ ಸಂಜೆಯಿಂದ ಸಿಕ್ಕಿರಲಿಲ್ಲ. ಫೈನಲಿ ವಿ ಗಾಟ್ ಅಥೆಂಟಿಕ್ ಮುಂಬೈ ವಡಾಪಾವ್. ಚೆನ್ನಾಗಿದಲ್ಲ ವಡಾಪಾವ. ಮಧ್ಯಾಹ್ನ ಊಟ ಮಾಡಿದ್ದು, ಇಲ್ಲಿ ಬಂದು ಓಡಾಡೋದಕ್ಕೆ ಎಲ್ಲ ಕರಗಿ ಹೋಯ್ತು. ಅದಕ್ಕೆ ಸದ್ಯ ಇಲ್ಲಿ ಹೆಂಗೋ ಸಿಕ್ತು. ಅದು ಇದು ಎಷ್ಟು ಹುಡುಕಿದ ಮೇಲೆ 1.5 ಕಿಲೋಮೀಟರ್ ನಡೆದ ಮೇಲೆ ಸಿಕ್ಕಿದ್ದು. ಹೇಳ್ತಾರಲ್ಲ ಅವರು, ಮೈಸೂರು ಮಸಾಲೆ ದೋಸೆ ಮೈಸೂರಲ್ಲಿ ತಿಂದ್ರೇನೆ ಚಂದ, ಮುಂಬೈ ವಡಪಾವ್ ಮುಂಬೈಯಲ್ಲಿ ತಿಂದ್ರೇನೆ ಚಂದ. ಅವನಂಡಿ ಬಿಸಿ ಅವರೇ, ಆಮೇಲೆ ಸಿಗ್ತಾರೆ ತಿನ್ನೋರು ಬಿಸಿ ಅವರೇ. ಹೋಯ್ತು ನನಗೂ ಹೇಳಿಲ್ಲ ಅವಳು. ಮದುವೆ ಮಾಡಿದ್ವ ಹಬ್ಬ ಉಳಿಮೆ ಅಂತ ದುಡ್ಡು ಜಾಸ್ತಿ ಮಾಡುವ ಅದು ಅಂಗಡಿ ಬಗ್ಗೆ ದುಡ್ಡು. ಯಾರೋ ಬಟ್ಟೆ ಪ್ರಾಂಕ್ ಏನೇ ಚಂದು, ನಿಮ್ಮ ಅಪ್ಪಂಗೆ ಹಂಗ್ ಪ್ರಾಂಕ್ ಮಾಡ್ಬಿಟ್ಟೆ. ಪಾಪ ನಿಮ್ಮ ಅಪ್ಪ ನಂಬ್ಕೊಂಡೇ ಬಿಟ್ಟಿದ್ರು ಕಣೆ. ಅದೇನ್ ಪ್ಲಾನ್ ಏನ್ ಇರ್ಲಿಲ್ಲ. ನಮ್ಮಪ್ಪ ಅಂದ್ರೆ ಅವರೆಲ್ಲ, ನಮ್ಮಪ್ಪ ಎಲ್ಲ ಪ್ರತಿ ಸತಿ ಮುಂಬೈಗೆ ಬಂದಾಗ ಜಾಸ್ತಿ ಬಟ್ಟೆ ಎಲ್ಲ ತಂದ್ಕೊಡ್ತಿದ್ರು ಚಿಕ್ಕವರಿದ್ದಾಗ. ಈಗೆಲ್ಲ ಚೇಂಜ್ ಆಗೋಗಿದೆ. ಸೊ ನಾವು ತರೋಣ ಅಂತ ಹೋಗಿದ್ವಿ, ಬಟ್ ಒಳ್ಳೆ ಬಟ್ಟೆಗಳು ಸಿಕ್ಕಿಲ್ಲ. ಸಿಕ್ಕಿದ್ದು ಕೂಡ ಹೆವಿ ಕಾಸ್ಟ್ಲಿ ಅನ್ಸಿದ್ವಿ. ನಮ್ಮ ಮೈಸೂರಲ್ಲಿ ಚೆನ್ನಾಗಿ ಏನು ತಗೋಬೇಕು ಅಂತ ಅನ್ಸ್ತಿಲ್ಲ ಗೈಸ್, ಅದಕ್ಕೆ ಬೇಗ ಬಂದ್ಬಿಟ್ವಿ. ಬೇಗ ಬಂದ್ವಿ. ನಮ್ಮ ಅಪ್ಪ ಅವರು ನಾವೇನೋ ಇಷ್ಟು ಎಲ್ಲ 2-3 ಪ್ಯಾಕ್ ತಂದಿರ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಅದಕ್ಕೆ ನೋಡೋಣ ಅಂತ ಸುಮ್ಮನೆ ಒಂದು ಮಾತು ಹೇಳಿದೆ. ಹಿಂಗೆ ಟ್ರೈನಲ್ಲಿ ಕಳ್ಕೊಬಿಟ್ಟೆ ನಾನು ಅಂತ. ಅವ್ರಿಗೆ ಗೊತ್ತು ನನ್ನ ಮಗಳು ಇಂಥೊಳ್ಳೆ ಕಳ್ದಿರ್ತಾಳೆ ಅಂತ. ಗೈಸ್ ನಮ್ದು ಊಟ ಎಲ್ಲ ಆಗಿ ಊಟ ಜಾಸ್ತಿನೇ ಆಗೋಯ್ತು. ಅದಕ್ಕೆ ವಾಕ್ ಮಾಡಿಕೊಂಡು ಅದೇ ಹೋಟ್ಲ್ ಬುಕ್ ಮಾಡಿದ್ರೆ ಅಲ್ಲಿಗೆ ಹೋಗ್ತಾ ಇದೀವಿ. ಅದೇ ನಮ್ಮ ಹೋಟೆಲ್. ಎಸ್, ಹೋಟೆಲ್ ಬಾಕ್ಸ್ಟನ್ ಅಲ್ಲಿ. ಟೈಮ್ ಈಗ 11:15 ಗೈಸ್. 11:15 ಹತ್ರ ನೋಡಿ ಮುಂಬೈ ಹೆಂಗೈತೆ. 8 ಗಂಟೆ ಥರ. ನಮ್ಮ ಮೈಸೂರಲ್ಲಿ ಪಾಪ 8 ಗಂಟೆಗೆಲ್ಲ ಬಾಕ್ಲಾಕ ಮನೆಗೆ ಹೋಗಿ ಮನೆ ಕಂಡಿರ್ತಾರೆ. ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡ್ತಿರ್ತಾರೆ.
ಇಲ್ಲಿ ಇನ್ನೂ ಹೆಂಗೋ ಜನ ಓಡಾಡ್ತಾರೆ. Guys, ನಾವು ಬೆಳಗಿನ ಜಾವ 6 ಗಂಟೆಗೆ ಬಂದ್ರು ಇಷ್ಟು ಜನ ಇದ್ರು. ಬೆಳಗಿನ ಜಾವ ನಾವು 5 ಗಂಟೆಗೆ ಬಂದ್ವಲ್ಲ, ಆಗ ಇಷ್ಟು ಬ್ಯುಸಿ ಇತ್ತು ರೋಡ್ಗಳು. ಈಗ ರಾತ್ರಿ 12 ಗಂಟೆ ಆಗಿದ್ರೆ ಈಗಲೂ ಯಾವಾಗ ಮಲಗುತ್ತೆ ಮುಂಬೈ ನನಗೆ ಸ್ಲೀಪ್. ಇಲ್ಲಿ ಮಲಗಿದ್ರು ಅಲ್ಲಿ ಬೀಚ್ ಹತ್ರ ಇರ್ತಾರೆ, ಆ್ಯಕ್ಟಿವಿಟೀಸು, ಲೋಡ್ ಬರ್ತಾ ಇರುತ್ತೆ, ಆಗ ಕಾರ್ಗೋಸ್ ಬರ್ತಾನೆ ಇರುತ್ತೆ, ಆ ಥರ ಎಲ್ಲ ಇರುತ್ತೆ ಮುಂಬೈಯಲ್ಲಿ. ಮುಂಬೈ ಮತ್ತೆ ತುಂಬ ಬೇಗ ಗೊತ್ತೇ ಆಗಲ್ಲ ತಿಂಗಳುಗಳು ಕಳಿಯೋದು, ಆ ಥರ ಫಾಸ್ಟ್ ಸಿಟಿ, ಹೌದು, ಫಾಸ್ಟೆಸ್ಟ್ ಸಿಟಿ.